ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಸರ್, ಇವತ್ತು ಇದು ಪ್ರತಿಭಟನೆ ನಡೀತಾ ಇದೆ ಸರ್, ಏನು ಹೇಳ್ತೀರಾ ಸರ್ ಕೇಂದ್ರ ಸರ್ಕಾರದ ವಿಚಾರ ಕುರಿತಂತೆ? ಕೇಂದ್ರ ಸರ್ಕಾರದವರು ತಮ್ಮದೇ ಆದಂಥ ರೀತಿಯಲ್ಲಿ ಜನರ ಭಾವನೆಗಳು ಧಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಇವತ್ತು ಮಹಾತ್ಮ ಗಾಂಧಿ ಜನರೇಗಾ ಅಂಥೇಳಿ 100% ಕೇಂದ್ರ ಸರ್ಕಾರದಿಂದ ಇಡೀ ರಾಷ್ಟ್ರಾದ್ಯಂತ ಬಡವರಿಗೆ ಕೊಟ್ಟಿರ್ತಕ್ಕಂಥ ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮ. ಎಲ್ಲರೂ ಶ್ಲಾಘನೆ ಮಾಡಿರ್ತಕ್ಕಂಥದ್ದು, ಪರದೇಶಗಳು ಸಹಿತ ಆ ಕಾರ್ಯಕ್ರಮ. ಅಂಥ ಯೋಜನೆ ಇವರು ಬದಲಾಯಿಸಿ ಹಿಂದಿ ಹೆಸರಿನಲ್ಲಿರ್ತಕ್ಕಂಥ ಹೆಸರನ್ನು ಮಾಡೋದ ಮುಖಾಂತರ ಮಹಾತ್ಮ ಗಾಂಧೀಜಿಯವರಿಗೆ ಹೆಸರಿಗೆ ಮಸಿಬಳಿಸ್ತಕ್ಕಂಥದ್ದು. ಮತ್ತು ಅವರು ಏನು ಮೊದಲೊಂದು ಅವರು RSSನ ತತ್ವ, RSSನ ಗೋಡ್ಸೆ ಅಂತವ್ರೆ ಮಹಾತ್ಮ ಗಾಂಧೀಜಿಯವ್ರನ್ನ ಏನು ಕೊಲ್ಲಿ ಹಾಕಿರ್ತಕ್ಕಂಥ ಘಟನೆಗೆ ಪುಷ್ಟಿ ಕೊಡ್ತಕ್ಕಂಥ ಪ್ರಯತ್ನ ಅವರು ಮಾಡ್ತಾಯಿದ್ದಾರೆ. ಸೊ ಇದು ಖಂಡನೀಯ. ಎರಡನೇದಾಗಿ ಈಗಾಗಲೇ ನಾವು ಅನೇಕ ಬಾರಿ ಹೇಳಿದ್ದೀವಿ, ಈ ರಾಜಕೀಯ ಜಾಗದಲ್ಲಿ ಇಡಿ ಮತ್ತು CBI ಇತರ ಸ್ವಯಂ ಸಂಸ್ಥೆಗಳಿಂದ ಈ ರೀತಿ ಮಾಡ್ತಾಯಿದ್ದಾರೆ. ಆ ದಿಶೆಯಲ್ಲಿ ಇವತ್ತು ನಮ್ಮ ನಾಯಕರುಗಳಾಗಿರ್ತಕ್ಕಂಥ ನ್ಯಾಷನಲ್ ಹೆರಾಲ್ಡ್ ಪೇಪರ್ನ ವಿಷಯದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವ್ರ ಬಗ್ಗೆ ಮಾಡಿರ್ತಕ್ಕಂಥದ್ದು ಇವತ್ತು ನ್ಯಾಯಾಂಗ ಕೊಟ್ಟಿರ್ತಕ್ಕಂಥ ತೀರ್ಪಿನಿಂದ ಅವರು ಏನು ಮಾಡ್ತಾ ಬಂದಿದ್ದಾರೆ 11-12 ವರ್ಷದಿಂದ ಇವತ್ತು ಅವರು ಬಯಲಿಗೆ ಬಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಖಂಡಿಸುವಂಥ ಒಂದು ಪ್ರಯತ್ನ. ಈ ತೀರ್ಪಿನಿಂದಾಗಿ ದ್ವೇಷ ರಾಜಕಾರಣಕ್ಕೆಲ್ಲೋ ಬ್ರೇಕ್ ಆಗ್ತಂಗಾಯ್ತು ಸರ್. ಈ ನ್ಯಾಯಾಂಗ ವ್ಯವಸ್ಥೆ ಬದುಕಿದೆ ಎಂಬ ಸಂದೇಶ ಅವರು ಆ ರೀತಿ ಬಿಡೋದಿಲ್ಲ. ಅವರು ಅದ್ರ ಬಗ್ಗೆ ಅವರು ಭಾಳ ದಪ್ಪಗಾಗಿರ್ತಕ್ಕಂಥ ಶ್ರೀಮಾನ್ ಮೋದಿಯವ್ರದ್ದು, ಅಮಿತ್ ಶಾ ಅವ್ರದ್ದು ಹಾಗೂ RSSನವ್ರದ್ದು. ಅವರು ಇದೇ ರೀತಿ ಅನೇಕ ರೀತಿಯಾದಂಥ ಪ್ರತಿಭಟನೆ ಬರಲಿಕ್ಕೆ ಏನೇನು ಮಾಡಬೇಕು ಅವನ್ನೆಲ್ಲ ಪ್ರಯೋಗ ಮಾಡ್ತಾ ಇದ್ದಾರೆ ಅವರು. ಇದಿಷ್ಟು ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರ ಮಾತು. ಕೇಂದ್ರ ಸರ್ಕಾರದ ದ್ವೇಷದ ರಾಜಕಾರಣದ ವಿರುದ್ಧ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರೋಷನ್ ಜಮೀರ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.